ಶಿವಾನಂದನನ್ನ 10 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶವನ್ನು ಹೊರಡಿಸಿರುವಂಥದ್ದು. ಬೆಳಗಾವಿಯ 2ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯ ಈ ಆದೇಶವನ್ನು ನೀಡಿದೆ. ನ್ಯಾಯಾಧೀಶ ಗಂಗಾಧರ್ ಕೆಎನ್ ಆದೇಶವನ್ನು ನೀಡಿದ್ದಾರೆ. ಪ್ರಕರಣದಲ್ಲಿ ಸುಮಾರು 35,000 ಜನ ಹೂಡಿಕೆದಾರರಿದ್ದಾರೆ. 1,000 ಕೋಟಿ ಹಣ ಹೂಡಿಕೆ ಆಗಿದೆ. ಇದರ ವಿಚಾರಣೆ ಆಗಬೇಕಾಗಿದೆ ಅಂತ ಹೇಳಿ ಸಿಐಡಿ ಅಧಿಕಾರಿಗಳು ಕೋರ್ಟ್ಗೆ ಮಾಹಿತಿಯನ್ನು ಕೊಡ್ತಾರೆ. ಹೀಗಾಗಿ ನಮ್ಮ ಕಸ್ಟಡಿಗೆ ಕೊಡಬೇಕು ಶಿವಾನಂದ ನೀಲಣ್ಣವರವರನ್ನ ಅಂತ ಹೇಳಿ ಸಿಐಡಿ ಅಧಿಕಾರಿಗಳು ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಅದನ್ನು ಪುರಸ್ಕರಿಸಿ ಇದೀಗ 10 ದಿನಗಳ ಕಾಲ ಕಸ್ಟಡಿಗೆ ನೀಡಿ ಬೆಳಗಾವಿ 2ನೇ ಜಿಲ್ಲಾ ಸತ್ರ ನ್ಯಾಯಾಲಯ ಆದೇಶವನ್ನು ನೀಡಿರುವಂಥದ್ದು. ಸದ್ಯ ಶಿವಾನಂದ ನೀಲಣ್ಣವರವರನ್ನು ಬೆಂಗಳೂರಿಗೆ ಕರೆದುಕೊಂಡು ಬಂದು ಇಲ್ಲಿ ವಿಚಾರಣೆಯನ್ನು ಮಾಡ್ತೀವಿ ಅಂಥೇಳಿ ಸಿಐಡಿ ಕೋರ್ಟ್ಗೆ ಮಾಹಿತಿಯನ್ನು ನೀಡಿರುವಂಥದ್ದು. ಅಂದರೆ ಬೆಳಗಾವಿಯಿಂದ ಅವರನ್ನು ಶಿವಾನಂದ ನೀಲಣ್ಣವರವರನ್ನು ಶಿವಂ ಅಸೋಸಿಯೇಟ್ಸನ್ನು ಸ್ಥಾಪಿಸಿ ಆ ವ್ಯಕ್ತಿ ಏನು RBI ಸೇರಿದಂತೆ ಎಲ್ಲ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಗಾಳಿಗೆ ತೂರಿ ಹೂಡಿಕೆಯನ್ನು ಮಾಡಿಸಿಕೊಂಡು ಸಾವಿರಾರು ಕೋಟಿ ರೂಪಾಯಿಯನ್ನು ವಂಚನೆ ಮಾಡಿದ್ದಾರೆ ಅಂಥೇಳಿ ಏನು ಆರೋಪ ಇದೆ, ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಶಿವಾನಂದ ನೀಲಣ್ಣವರವರನ್ನು ನಾವು ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ವಿಚಾರಣೆಯನ್ನು ಮಾಡ್ತೀವಿ ಅಂಥೇಳಿ ಕೋರ್ಟ್ಗೆ ಸಿಐಡಿ ಅಧಿಕಾರಿಗಳು ತಿಳಿಸಿದ್ದಾರೆ. 10 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ಈಗಾಗಲೇ ನೀಡಿ ಕೋರ್ಟ್ ಆದೇಶವನ್ನು ಹೊರಡಿಸಿದ್ದು, ಶೀಘ್ರದಲ್ಲೇ ಶಿವಾನಂದರನ್ನು ಬೆಂಗಳೂರಿಗೆ ಕರೆದುಕೊಂಡು ಬಂದು ಸಿಐಡಿ ಅಧಿಕಾರಿಗಳು ಹೆಚ್ಚಿನ ವಿಚಾರಣೆಯನ್ನು ನಡೆಸ್ತಾರೆ. ಯಾವ ರೀತಿಯಲ್ಲಿ ವಂಚನೆಯನ್ನು ಎಸಗಲಾಗಿದೆ, ಯಾವ ರೀತಿಯಲ್ಲಿ ಜನರನ್ನು ನಂಬಿಸಿ ಅವರಿಂದ ಹೂಡಿಕೆಯನ್ನು ಮಾಡಿಸಿಕೊಳ್ತಾ ಇದ್ರು, ಎಷ್ಟು ಜನರಿಂದ ಆ್ಯಕ್ಚುಯಲ್ ಆಗಿ ಹೂಡಿಕೆ ಮಾಡಿಸಿಕೊಳ್ಳಲಾಗಿದೆ. ಈಗ ಇರುವ ಒಂದು ಅಂದಾಜಿನ ಲೆಕ್ಕ 35,000 ಜನರು ಅಂಥೇಳಿ. ಆದರೆ 35,000 ಜನರೇನ ಇನ್ನೂ ಹೆಚ್ಚಿಗಿದ್ದಾರಾ ಅಥವಾ ಅದಕ್ಕಿಂತ ಕಡಿಮೆ ಇದ್ದಾರಾ? ಯಾರ್ಯಾರು ಎಷ್ಟೆಷ್ಟು ಹೂಡಿಕೆಯನ್ನು ಮಾಡಿದ್ದಾರೆ, ಒಟ್ಟಾರೆ ಹೂಡಿಕೆಯ ಮೊತ್ತ ಎಷ್ಟು ಸಾವಿರ ಕೋಟಿ, ಇದು ವಂಚನೆ ಎಷ್ಟು ಮಾಡಿದ್ದಾರೆ, ಯಾವ ರೀತಿಯಲ್ಲಿ ಜನರನ್ನು ನಂಬಿಸ್ತಾ ಇದ್ರು, ಇವರು ಉಲ್ಲಂಘಿಸಿರುವ ಆ ನಿಯಮಗಳೆಲ್ಲ ಯಾವ್ಯಾವುವು, ಇದೆಲ್ಲದರ ಬಗ್ಗೆ ಕೂಲಂಕುಷ ತನಿಖೆಯನ್ನು ಸಿಐಡಿ ಮಾಡುತ್ತೆ. ಅದಾದ ನಂತರ ವರದಿಯನ್ನು ತಯಾರಿಸಿ ಮತ್ತೆ ಕೋರ್ಟ್ಗೆ ಸಲ್ಲಿಕೆ ಮಾಡುವ ಕೆಲಸವನ್ನು ಕೂಡ ಮಾಡುತ್ತೆ. ಈ 10 ದಿನಗಳ ಕಾಲಾವಕಾಶ ಏನು ನೀಡಲಾಗಿದೆ ಇದರಲ್ಲಿ ವಿಚಾರಣೆಯನ್ನು ಮುಗಿಸಿ ಇನ್ನು ಕೋರ್ಟ್ನಲ್ಲಿ ಏನೇನು ನಡೀತು ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಆರೋಪಿ ಶಿವಾನಂದ ಆರೋಗ್ಯದ ಬಗ್ಗೆ ಮೊದಲಿಗೆ ನ್ಯಾಯಾಧೀಶರು ವಿಚಾರಿಸ್ತಾರೆ. ಹೇಗಿದೆ ಅವರ ಆರೋಗ್ಯ, ಎಲ್ಲ ಸರಿಯಾಗಿದೆಯಾ ಅಂಥೇಳಿ ಅವರನ್ನೇ ಮೊದಲಿಗೆ ವಿಚಾರಿಸ್ತಾರೆ. ನಿಮಗೆ ಯಾವುದಾದ್ರೂ ಆರೋಗ್ಯ ಸಮಸ್ಯೆಗಳು ಇದೆಯಾ ಶಿವಾನಂದ ಅವರೇ ಅಂತೇಳಿ ನ್ಯಾಯಾಧೀಶರು ವಿಚಾರಿಸ್ತಾರೆ. ಈ ಸಂದರ್ಭದಲ್ಲಿ ಅವರು, ಸ್ವಾಮಿ ನನಗೆ ಬಿ ಪಿ ಇದೆ, ಸಮಸ್ಯೆ ಇದೆ, BPಯ ಸಮಸ್ಯೆ ನನಗಿದೆ ಅಂಥೇಳಿ ನ್ಯಾಯಾಧೀಶರ ಮುಂದೆ ಶಿವಾನಂದ ನೀಲಣ್ಣವರ್ ಪ್ರತಿಕ್ರಿಯೆಯನ್ನು ಕೊಡುವಂಥದ್ದು. ವೈದ್ಯರಿಂದ ಮಾತ್ರೆಗಳು ಸೇರಿದಂತೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ ಬಿಡಿ ಅಧಿಕಾರಿಗಳು ಅಂಥೇಳಿ ನ್ಯಾಯಾಧೀಶರು ಹೇಳಿದ್ದಾರೆ. 35,000 ಜನರಿಗೆ ಹಣ ಬೇಕಿಲ್ಲ, ನಾನು ಬೇಕಾಗಿದ್ದೇನೆ ಅಂಥೇಳಿ ಈ ಸಂದರ್ಭದಲ್ಲಿ ಮತ್ತೆ ಶಿವಾನಂದ ಹೇಳಿದ್ದಾರೆ. ನಾನೆಲ್ಲೂ ವಂಚನೆ ಮಾಡೀನಿ ಅಂತ ಅವ್ರು ಹೇಳ್ತಾ ಇಲ್ಲ, ಹಣ ಪಡೆದಿರೋದು ಹೌದು. ಆದರೆ ಆ 35,000 ಜನರು ಏನಿದ್ದಾರೆ, ನಾನು ಹಣ ಪಡೆದಿದ್ದೀನಿ ಅಂತೇಳಿ ಏನು ಆರೋಪ ಮಾಡಲಾಗ್ತದೆ, ಅವ್ರುಗಳಿಗೆ ಹಣ ಬೇಕೇ ಇಲ್ಲ, ಅವ್ರಿಗೆ ಬೇಕಾಗಿರೋದು ನಾನು ಅಂಥೇಳಿ ಹೇಳಿದ್ದಾರೆ. ಈ ವೇಳೆ ಅಮಾಯಕರಿಗೆ ಅನ್ಯಾಯ ಆಗಬಾರ್ದಲ್ವಾ ಅಂಥೇಳಿ ನ್ಯಾಯಾಧೀಶರು ಕೂಡ ಕೇಳಿರುವಂಥದ್ದು. ಆಗ ಸರ್ಕಾರ ಜನರ ತಂದೆ ತಾಯಿ ಇದ್ದಂತೆ ಅವರ ರಕ್ಷಣೆ ಮಾಡಬೇಕಿದೆ. ನೀವು ಜನರಿಗೆ ಬೇಕಿರಬಹುದು, ಒಳ್ಳೆಯದೇ ಮಾಡಿರಬಹುದು, ಆದರೆ ಅದು ಗೊತ್ತಿಲ್ಲ, ಅಮಾಯಕ ಜನರಿದ್ದಾರೆ, ಅವರನ್ನು ರಕ್ಷಣೆ ಮಾಡೋದು ಸರ್ಕಾರದ ಜವಾಬ್ದಾರಿ. ಸಾಕಷ್ಟು ಜನ ಹಣ ತಗೊಂಡು ಓಡಿ ಹೋಗಿದ್ದಾರೆ ಅಂಥೇಳಿ ನ್ಯಾಯಾಧೀಶರು ಹೇಳ್ತಾರೆ. ಆ ಸಂದರ್ಭದಲ್ಲಿ ಇತಿಹಾಸದಿಂದ ಪಾಠ ಕಲಿಯೋದಕ್ಕೆ, ಇದನ್ನು ತಡೆಯೋದಕ್ಕೇನೆ ಈ ಕಾನೂನನ್ನು ತರಲಾಗಿದೆ. ಕಾನೂನಿನ ಅಡಿಯಲ್ಲಿ ನೀವೇನು ಮಾಡಿದ್ದೀರಿ ಅದು ಉಳಿಯುತ್ತೆ. ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಶ್ಲೋಕದ ಉದಾಹರಣೆಯನ್ನು ಕೂಡ ಹೇಳಿದ್ದಾರೆ ನ್ಯಾಯಾಧೀಶರು. ಈ ಸಂದರ್ಭದಲ್ಲಿ ಹೂಡಿಕೆದಾರರ ಹಣ ಕೊಡೋದಕ್ಕೆ ರೆಡಿ ಇದ್ದಾರೆ ಅಂಥೇಳಿ ಆರೋಪಿ ಪರ ವಕೀಲರು ಆ ಸಂದರ್ಭದಲ್ಲಿ ಹೇಳ್ತಾರೆ. ಅಂದರೆ ನ್ಯಾಯಾಧೀಶರು ಇಷ್ಟೆಲ್ಲ ತರಾಟೆಗೆ ತೆಗೆದುಕೊಂಡ ಮೇಲೆ ನೀವು ಹೇಳ್ತಾ ಇರ್ಬೋದು, ಅದು ಸರಿನೇ ಇರ್ಬೋದು, ಆದರೆ ಕಾನೂನಿನಲ್ಲಿ ಈ ರೀತಿ ವಂಚನೆ ಮಾಡೋದಕ್ಕೆ ಅವಕಾಶ ಇಲ್ಲ. ಕಾನೂನು ಇರೋದೇ ಅಂತಹ ಅಮಾಯಕ ಜನರ ರಕ್ಷಣೆ ಮಾಡೋದಕ್ಕೆ ಅಂಥೇಳಿ ನ್ಯಾಯಾಧೀಶರು ಹೇಳಿದಂತಹ ಸಂದರ್ಭದಲ್ಲಿ ವಕೀಲರು, ನಮ್ಮ ಕಕ್ಷಿದಾರರು ಹಣವನ್ನೆಲ್ಲ ವಾಪಸ್ ಕೊಡೋದಕ್ಕೆ ತಯಾರಿದ್ದಾರೆ ಅಂಥೇಳಿ ಕೋರ್ಟ್ನ ಮುಂದೆ ಹೇಳ್ತಾರೆ. ಈ ವಿಷಯ ನನ್ನ ಮುಂದೆ ಮಾತನಾಡೋದಕ್ಕೆ ಬರೋದಿಲ್ಲ ಅಂಥೇಳಿ ನ್ಯಾಯಾಧೀಶರು ಹೇಳಿದ್ದು, ಭದ್ರತೆ ಸೇರಿದಂತೆ ಆರೋಪಿಯ ಬಗ್ಗೆ ಕಾಳಜಿ ವಹಿಸೋದಕ್ಕೆ ಸಿಐಡಿ ಅಧಿಕಾರಿಗಳಿಗೂ ಸೂಚನೆಯನ್ನು ಕೊಟ್ಟು ಕಸ್ಟಡಿಗೆ ನೀಡಿರುವಂಥದ್ದು. ಇನ್ನು ಕೋರ್ಟ್ ಹಾಲ್ನಿಂದ ಬರ್ತಾ ಇದ್ದಂತೆ ಸಹೋದರನನ್ನು ಕಂಡು ಶಿವಾನಂದ ನೀಲಣ್ಣವರ ಕಣ್ಣೀರು ಕೂಡ ಹಾಕಿದ್ದಾರೆ.
ಅಂದರೆ ಯಾವಾಗ ಕಸ್ಟಡಿಗೆ ನೀಡಲಾಗತ್ತೆ ಶಿವಾನಂದರನ್ನು CID ಕಸ್ಟಡಿಗೆ, ಅದಾದ ನಂತರ ಅವರನ್ನು ಕೋರ್ಟ್ ಹಾಲ್ನಿಂದ ಕರೆದುಕೊಂಡು ಬರುವ ಸಂದರ್ಭದಲ್ಲಿ ಶಿವಾನಂದ್ ತಮ್ಮ ಸಹೋದರನನ್ನು ನೋಡಿ ಕಣ್ಣೀರು ಇಟ್ಟಿರುವಂಥದ್ದು. ಇದಿಷ್ಟು ಪ್ರಸಂಗ ಕೋರ್ಟ್ನಲ್ಲಿ ನಡೆದಿರುವಂಥದ್ದು. ಅದಾದ ನಂತರ ಅವರಿಗೆ CID ಕಸ್ಟಡಿಗೆ ನೀಡಲಾಗಿದ್ದು, CID ಅಧಿಕಾರಿಗಳು ಅವರನ್ನು ತಮ್ಮ ವಶಕ್ಕೆ ಪಡೆದುಕೊಂಡು ಅಲ್ಲಿಯ ಪ್ರೊಸೀಜರ್ಗಳನ್ನು ಮುಗಿಸಿಕೊಂಡು, ಯಾಕಂದರೆ ಈ ಕೇಸು ಮೊದಲಿಗೆ ದಾಖಲಾಗಿದ್ದು ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ, ಬೆಳಗಾವಿಯ ಠಾಣೆಯಲ್ಲಿ, ಅದರಿಂದ CIDಗೆ ವರ್ಗಾವಣೆಯಾಗಿದೆ. ಅಲ್ಲಿ ಏನೆಲ್ಲ ಪ್ರೊಸೀಜರ್ ಇದೆ ಆ ಪ್ರೊಸೀಜರನ್ನು ಮುಗಿಸಿಕೊಂಡು ಅದಾದ ನಂತರ ಅವರನ್ನು ಬೆಂಗಳೂರಿಗೆ ಕರೆದುಕೊಂಡು ಬಂದು ಇಲ್ಲಿ 10 ದಿನಗಳ ಕಾಲ ಏನು ಕಸ್ಟಡಿಗೆ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಹೆಚ್ಚಿನ ವಿಚಾರಣೆಯನ್ನು ಮಾಡ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.